ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್. ನೀವೆಲ್ಲ UPSC 2026ಗೆ ಮೇಯಿಂದ ರೆಡಿ ಆಗಿರ್ತೀರಾ. ತುಂಬ ಒಂದು ಒಳ್ಳೆ ಕ್ಯೂರಿಯಾಸಿಟಿ ಇರುತ್ತೆ, ಯಾವ ಥರ ಎಕ್ಸಾಮ್ ಇರುತ್ತೆ. ಈಗ ನೋಟಿಫಿಕೇಶನ್ ಬೇರೆ ಕಾಲ್ ಮಾಡಿದ್ದಾರೆ ಜನವರಿಗೆ ಆ್ಯಂಡ್ ಜನವರಿ 14ಗೆ ಕಾಲ್ ಮಾಡಿದ್ರು. ಬಟ್ ನಿಮಗೆಲ್ಲ ಒಂದು ಡೌಟು ಈಗ ಮಾತ್ರ ತುಂಬ ನಿಮ್ಮ ಮೈಂಡು ತುಂಬ ಕನ್ಫ್ಯೂಷನ್ ಇದೆ. ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಒಂದು ಸ್ವಲ್ಪ ತಾಳ್ಮೆಯಿಂದ ಇರಿ. ಯಾಕೆಂದರೆ ನಮಗೆ ಎಷ್ಟು ಕನ್ಫ್ಯೂಸ್ ಆಗ್ತಿತ್ತು ಅಂದರೆ ನಾವು ಬರೆಯೋ ಟೈಮಲ್ಲಿ ಯಾರೂ ಒಂದು ಗೈಡೆನ್ಸ್ ಇಲ್ಲ. ಹೆಂಗೆ ಅಪ್ಲಿಕೇಶನ್ ಹಾಕೋದು ಯಾರಿಗೂ ಗೊತ್ತಿಲ್ಲ. ಒಬ್ಬರು ಫ್ರೆಂಡ್ಸ್ ಇಲ್ಲ, ಏನೂ ಇಲ್ಲ. ತುಂಬ ಹೆದರಿಕೆ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ಒಂದು ಡೌಟ್ ಇರುತ್ತೆ ಎಲ್ಲರಿಗೂ. ಏನು ಅಂದ್ರೆ ಒಬಿಸಿ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಒಂದೇನಾ ಅಂತ. ಒಬಿಸಿ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಒಂದೇನಾ? ಆಕ್ಚುಲಿ ಹೇಳ್ತೀನಿ, ಒಬಿಸಿ ಸರ್ಟಿಫಿಕೇಟೇ ಬೇರೆ, ಇನ್ಕಮ್ ಸರ್ಟಿಫಿಕೇಟೇ ಬೇರೆ. ಅದಕ್ಕೋಸ್ಕರ ಏನು ಮಾಡಿ, ಒಬಿಸಿ ಸರ್ಟಿಫಿಕೇಟ್ ಎಲ್ಲಿ ಮಾಡ್ಸಾರು ಅಂತ ಯಾರಿಗೂ ಗೊತ್ತಿಲ್ಲ. ಇದೊಂದು ಡೌಟು. ನಾವು UPSC ಮೇಜರ್ ಡೌಟ್ ಇದು. ಒಬಿಸಿ ಸರ್ಟಿಫಿಕೇಟ್ ಎಲ್ಲಿ ಮಾಡ್ಸಾರು ಅಂತ ಯಾರಿಗೂ ಗೊತ್ತಿಲ್ಲ. ಒಬಿಸಿ ಸರ್ಟಿಫಿಕೇಟ್ ಎಲ್ಲಿ ಮಾಡ್ಸಾರು ಗೊತ್ತಾ? ತಮ್ಮ ನಾಡ ಕಚೇರಿ ಇರ್ತಾವೆ ಗೊತ್ತಾ, ಹೋಬಳಿಗಳಲ್ಲಿ ನಾಡ ಕಚೇರಿ ಇರ್ತವೆ. ಸೊ ಆ ನಾಡ ಕಚೇರಿಗೆ ಹೋಗಿ, ನಾನು ಈ ತರ ಗೌರ್ಮೆಂಟ್ ಎಕ್ಸಾಮ್ ಬರೀತಿದ್ದೀನಿ, ಈ ತರ ಒಬಿಸಿ ಸರ್ಟಿಫಿಕೇಟ್ ಮಾಡಿಸ್ಬೇಕಾಯ್ತು ಅಂತ ಹೇಳಿ. ಅವ್ರು ಕೇಳ್ತಾರೆ ನಿಮ್ದು ಯಾವ ಕ್ಯಾಸ್ಟ್ ಅಪ್ಪ ಅಂತ. ಸೊ ನಂದು ಈ ತರ ಕ್ಯಾಸ್ಟು ಅಂತ ಹೇಳಿ. ಬಟ್ ಮತ್ತೆ ನಿಮ್ ಕ್ಯಾಸ್ಟ್ ಏನು ಇರುತ್ತಲ್ಲ, ಕ್ಯಾಸ್ಟು ನ್ಯಾಷನಲ್ ಕಮಿಷನ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಹೋಗಿ ಸರ್ಚ್ ಮಾಡಿದಾಗ ಅಲ್ಲಿ ನಿಮ್ದು ಏನ್ ಕ್ಯಾಸ್ಟು ಲೀಸ್ಟ್ ಆಗಿರಬೇಕು OBC ಗಳಿಗೆ. ಈಗ OBC ಅವರಿಗೆ OBC ಸರ್ಟಿಫಿಕೇಟ್ ಕೇಳ್ತಾರೆ, SC ST ಅವರಿಗೆ SC ST ಸರ್ಟಿಫಿಕೇಟ್ ಕೇಳ್ತಾರೆ, EWS ಅವರಿಗೆ EWS ಸರ್ಟಿಫಿಕೇಟ್ ಕೇಳ್ತಾರೆ. ಅದೆಲ್ಲ ಎಲ್ಲಿ ಮಾಡ್ಸೋದು ಅಂದ್ರೆ ನಾಡ ಕಚೇರಿಲಿ ಅಪ್ರೋಪ್ರಿಯೇಟ್ ದಾಖಲೆಗಳನ್ನ ಕೊಟ್ಟು ಅಲ್ಲಿ ಮಾಡಿಸಿ. ಸೊ ಆಗ ನಿಮಗೆ ಕನ್ಫ್ಯೂಷನ್ ಇರಲ್ಲ. ಮತ್ತೆ ಇನ್ನೊಂದು, ಮತ್ತೆ ಇನ್ನ ಲಿಮಿಟೆಡ್ ಎಲ್ಲಿಂದ ಎಲ್ಲಿವರೆಗೂ ಇರಬೇಕು ಅಂತ ಹೇಳಿದ್ದಾರೆ. ಇದು ಎಲ್ಲಿಂದ ಎಲ್ಲಿವರೆಗೂ ಅಂದ್ರೆ April 1 ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ April 1. ಅಲ್ಲಿಂದ ಈ ನೋಟಿಫಿಕೇಶನ್ ಲಾಸ್ಟ್ ಡೇಟ್ ಇರುತ್ತಲ್ಲ, ಆ ಅದ್ರ ಒಳಗಾಗಿರ್ಬೇಕು ಇದು. ಏನು OBC ಸರ್ಟಿಫಿಕೇಟ್. ಆಕ್ಚುಲಿ ನಂದೇನಾಗಿತ್ತು ಹೇಳ್ತೀನಿ ಕೇಳಿ. ಜನವರಿ 22ಗೆನೋ ಕಾಲ್ ಮಾಡಿದ್ರು. ಫೆಬ್ರವರಿ 14ಗೆ ಲಾಸ್ಟ್ ಡೇಟ್ ಇತ್ತು. ನಾನು ಹೋಗಿ 23ಗೆ OBC ಸರ್ಟಿಫಿಕೇಟ್ ಅಪ್ಲೈ ಮಾಡಿದೆ. ಆಲ್ಮೋಸ್ಟ್ ಫೆಬ್ರವರಿ 1 ಹೊತ್ತಿಗೆ OBC ಸರ್ಟಿಫಿಕೇಟ್ ಆಯ್ತು. ಬೇಗ ಅಪ್ರೂವಲ್ ಮಾಡ್ತೀರಿ. ಅಲ್ಲಿ ಒಂದು ಸ್ವಲ್ಪ ಇವ್ರು ಇರ್ತಾರಲ್ಲ, PDO ಅಥವಾ ವಿಲೇಜ್ ಅಕೌಂಟೆಂಟ್ ಇರ್ತಾರಲ್ಲ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸರ್ ಈ ತರ ನಾನು ಸ್ವಲ್ಪ ಅರ್ಜೆಂಟ್ ಇದೆ ಸರ್, ಬೇಗ ಅಪ್ರೂವ್ ಕೊಡಿ ಅಂತ. ಅವ್ರು ಬೇಗ ಅಲ್ಲೇ ಅಪ್ರೂವ್ ಕೊಡ್ತಾರೆ. ಅದಾದ್ಮೇಲೆ ತಾಲೂಕಲ್ಲಿ ಅಪ್ರೂವ್ ಆಗುತ್ತೆ. ಅದಾದ್ಮೇಲೆ ನಿಮ್ಮ ಮನೆಗೆ ಬರುತ್ತೆ. ಒಂದು 3-4 ಡೇಸಲ್ಲಿ ಆಗೋಗುತ್ತೆ. ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ. ಈ ಟೈಮಲ್ಲಿ ಒಂದು ಸ್ವಲ್ಪ ಫೋಕಸ್ ಮಾಡಿ, ರಿವಿಷನ್ ಮಾಡಿ, ಟೆಸ್ಟ್ ಸೀರೀಸ್ ಕೊಡಿ. ಮತ್ತೆ ಒಂದಿನ ಅಪ್ಲಿಕೇಶನ್ ನೀವೇ ಕೂತು ಹಾಕಿ, ಗೊತ್ತಾಯ್ತಾ? ಬೇರೆ ಜೊತೆ ಹಾಕ್ಸಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಅವರು ಮಿಸ್ಟೇಕ್ ಮಾಡಿದ್ರೆ ನಮಗೆ ಗೊತ್ತಿಲ್ಲಪ್ಪ ನಾವು ಹಂಗೆ ಹಾಕಿದ್ದು ಅಂತ ಹೇಳ್ತಾರೆ. ಸೊ ಒಂದು ತಾಳ್ಮೆಯಿಂದ ಇರಿ, ಗೊತ್ತಾಯ್ತಾ? ಎಲ್ಲ ಒಳ್ಳೇದಾಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ